ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಳಗಾವಿ ಜಿಲ್ಲೆಯ ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದ ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಯ ಒಂದು ಹೆಸರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡ್ತಾ ಇರೋದು ಕೂಡ ಇವತ್ತೇ ಫಸ್ಟು. ಹಾಗಿರುವಾಗ ಆ ಅಭ್ಯರ್ಥಿ ಯಾರು, ಆ ಅಭ್ಯರ್ಥಿಯ ಹಿನ್ನೆಲೆ ಏನು, ಆ ಅಭ್ಯರ್ಥಿಯ ಕುಟುಂಬದ ಹಿನ್ನೆಲೆ ಏನು, ಜೊತೆಗೆ ಆ ಅಭ್ಯರ್ಥಿ ಇಲ್ಲೇ ನಿಂದಿರಲಿಕ್ಕೆ ಕಾರಣಗಳೇನು ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ನೀವು ಎತ್ತಿದರೂ ಕೂಡ ಎತ್ತಬಹುದು. ಆದರೂ ಕೂಡ ಅದಕ್ಕೂ ಕೂಡ ನಾನು ಸ್ಪಷ್ಟವಾದ ಉತ್ತರವನ್ನು ಈ ಸಂಚಿಕೆಯ ಮೂಲಕ ಹೇಳಲಿಕ್ಕೆ ಹಾಗೂ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಈ ಒಂದು ಸಂಚಿಕೆಯನ್ನು ಬಳಸಿಕೊಳ್ತಾ ಇದ್ದೇನೆ. ಜೊತೆಗೆ ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರ ಅಂತಂದ್ರೇ ಹಿಂದುಳಿದ ವರ್ಗಗಳ ಒಂದು ಬಲಿಷ್ಠ ಮತಕ್ಷೇತ್ರ ಅಂತಲೇ ಭಾವಿಸ್ಬೋದು. ಹಾಗಿರುವಾಗ ಈ ಒಂದು ಮತಕ್ಷೇತ್ರದಿಂದ ನಮ್ಮ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮುಂದಿನ ಮುಖ್ಯಮಂತ್ರಿಗಳು ಎಂದು ಬಿಂಬಿಸಿಕೊಳ್ತಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಒಂದು ಜಿಲ್ಲೆ ಬೆಳಗಾವಿ ಜಿಲ್ಲೆಯ ದೊಡ್ಡ ಮತಕ್ಷೇತ್ರ ಹಾಗೂ ಅತಿ ಹೆಚ್ಚಿನ ಹಿಂದುಳಿದ ವರ್ಗಗಳು ಮತಗಳು ಇರ್ತಕ್ಕಂಥ ಒಂದು ಕ್ಷೇತ್ರ ಅಂತಂದರೆ ಅದು ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದ. ಹಾಗೂ ಈ ಒಂದು ಮತಕ್ಷೇತ್ರದಿಂದ ಮುಂದಿನ ಸಲ ಜಾರಕಿಹೊಳಿ ಕುಟುಂಬದ ಮತ್ತೊಂದು ಕುಡಿಯು ಕೂಡ ಸ್ಪರ್ಧೆ ಮಾಡುವಂಥ ಎಲ್ಲ ಮುನ್ಸೂಚನೆಗಳು ಕೂಡ ಕಂಡು ಬರ್ತಾ ಇರೋದು ಕೂಡ ಸ್ಪಷ್ಟ. ಹಾಗಿರುವಾಗ ಈ ಒಂದು ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಮತಗಳೆಷ್ಟು ಅನ್ನುವಂಥ ಒಂದು ವಿಚಾರವನ್ನು ನೀವೆಲ್ಲರೂ ಕೂಡ ನನ್ನನ್ನು ಕೇಳಿದರೂ ಕೂಡ ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೀಡಲಿಕ್ಕೆ ಬಯಸಿದ್ದೇನೆ. ಮೊದಲನೇದಾಗಿ ಇಲ್ಲಿ ಲಿಂಗಾಯತರು ಸುಮಾರು 50,000 ಅಂದರೆ 47,000ರಿಂದ 50,000 ಮತದಾರರನ್ನು ಹೊಂದಿರತಕ್ಕಂಥ ಒಂದು ಮತಕ್ಷೇತ್ರ ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರ. ಎರಡನೆಯದಾಗಿ ಅತಿ ಹೆಚ್ಚು ಮತದಾರರನ್ನು ಹೊಂದಿರತಕ್ಕಂಥ ಒಂದು ಸಮುದಾಯ ಅಂತಂದರೆ ಅದು ಪ್ರಬಲ ಕುರುಬ ಸಮುದಾಯ ಅಂತೇಳಿ ಹೇಳ್ಬೋದು. ಇಲ್ಲಿ ಸುಮಾರು 40,000ರಿಂದ 45,000 ಮತಗಳನ್ನು ಹೊಂದಿರತಕ್ಕಂಥ ದೊಡ್ಡ ಬಲಾಢ್ಯ ಸಮುದಾಯ ಅಂತಂದರೆ ಕುರುಬ ಸಮುದಾಯ. ಆಮೇಲೆ ಇಲ್ಲಿ ಬರ್ತಿರ್ತಕ್ಕಂಥದ್ದು ಅಲ್ಪಸಂಖ್ಯಾತರು ಹಾಗೂ SC/ST ಸಮುದಾಯ. SC/ST ಸುಮಾರು 25,000ರಿಂದ 30,000 ಮತಗಳನ್ನು ಹೊಂದಿರತಕ್ಕಂಥದ್ದು. ಮುಸ್ಲಿಂ ಸಮುದಾಯ ಸುಮಾರು 15,000ರಿಂದ 20,000 ಮತಗಳನ್ನು ಹೊಂದಿರತಕ್ಕಂಥ ಒಂದು ಸಮುದಾಯದ ಚಿತ್ರಣ. ಜೊತೆಗೆ ಸಣ್ಣ ಪುಟ್ಟ ಸಮುದಾಯಗಳು ಕೂಡ 4,000, 5,000, 6,000 ಈ ಥರ ಮತಗಳನ್ನು ಹೊಂದಿರತಕ್ಕಂಥ ಒಂದು ಬಹು ಮುಖ್ಯವಾದಂಥ ಮತಕ್ಷೇತ್ರ ಅಂತಂದರೆ ಅದು ಸವದತ್ತಿಯ ಯಲ್ಲಮ್ಮ ಮತಕ್ಷೇತ್ರ ಅಂತಲೇ ಹೇಳ್ಬೋದು. ಹಾಗಿರುವಾಗ ಈ ಕ್ಷೇತ್ರದ ಮೇಲೆ ಜಾರಕಿಹೊಳಿ ಕುಟುಂಬದ ಕಣ್ಣು ಏಕೆ ಬಿದ್ದಿದೆ ಅನ್ನುವಂಥ ವಿಚಾರವನ್ನು ಮಾಡಲಿಕ್ಕಾಗಿ ಜಾರಕಿಹೊಳಿ ಕುಟುಂಬದ ಬಹುತೇಕ ಎಲ್ಲರೂ ಕೂಡ ಬೇರೆ ಬೇರೆ ಪಕ್ಷಗಳಲ್ಲಿ ಕಾಣಿಸಿಕೊಂಡರೂ ಕೂಡ ಬೇರೆ ಬೇರೆ ಪಕ್ಷಗಳಲ್ಲಿ ಹೊರಹೊಮ್ಮಿದ್ರೂ ಕೂಡ ರಾಜಕೀಯವಾಗಿ ಅವರೆಲ್ಲರೂ ಕೂಡ ಪಕ್ಷ ಭೇದ ಮರೆತು ಮನೆತನದ ಒಂದು ವಿಚಾರ ಬಂದಾಗ ಪಕ್ಷ ಭೇದ ಮರೆತು ರಾಜಕೀಯ ಮರೆತು ಎಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ತನ್ನ ಮನೆತನದ ಗೌರವ ಹಾಗೂ ಘನತೆಯನ್ನು ಎತ್ತಿ ಹಿಡಿಯುವುದರಲ್ಲಿ ರಾಜ್ಯದಲ್ಲಿ ಒಂದು ಹೆಸರು ವಾಸಿಯಾಗಿರ್ತಕ್ಕಂಥ ಒಂದು ಮನೆತನ ಕುಟುಂಬ ಅಂತಂದರೆ ಅದು ಜಾರಕಿಹೊಳಿಯವರ ಕುಟುಂಬ ಅಂತಲೇ ಹೇಳ್ಬೋದು. ಹಾಗಿರುವಾಗ ಈ ಒಂದು ಕ್ಷೇತ್ರದಲ್ಲಿ ಇರತಕ್ಕಂಥ ಈ ಎಲ್ಲ ಒಂದು ಮತಗಳನ್ನು ನಾವು ವಿಚಾರ ಮಾಡಲಿಕ್ಕಾಗಿ ಇಲ್ಲಿ ಬಹುತೇಕವಾಗಿ ಬಹುದಿನಗಳಿಂದಲೂ ಕೂಡ ಬಹು ವರ್ಷಗಳಿಂದಲೂ ಕೂಡ ನಮ್ಮ ಸತೀಶ್ ಜಾರಕಿಹೊಳಿಯವರು ಅಂದರೆ ಈಗಿನ ಲೋಕೋಪಯೋಗಿ ಸಚಿವರು ಹಾಗೂ ಮುಂದಿನ ಮುಖ್ಯಮಂತ್ರಿಗಳು ಎಂದು ಬಿಂಬಿಸಿಕೊಳ್ತಿರ್ತಕ್ಕಂಥ ಸತೀಶ್ ಜಾರಕಿಹೊಳಿಯವರು ಈ ಕ್ಷೇತ್ರದ ತುಂಬೆಲ್ಲ ಕೂಡ ಒಡನಾಟವನ್ನು ಹಾಗೂ ಸ್ನೇಹಿತರ ಬಳಗವನ್ನು ಹಾಗೂ ಅವರ ಅಪ್ಪಟ ಬೆಂಬಲಿಗರನ್ನು ಕೂಡ ಹೊಂದಿರತಕ್ಕಂಥ ಕ್ಷೇತ್ರ ಅಂತಂದರೆ ಅದು ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರ. ಆ ಒಂದು ಸನ್ನಿವೇಶದಲ್ಲಿ ಮುಂದಿನ ಚುನಾವಣೆಯಲ್ಲಿ ಇಲ್ಲಿ ಯಾರು ಸ್ಪರ್ಧೆ ಮಾಡಬಹುದು ಅನ್ನುವಂಥ ಪ್ರಶ್ನೆಗಳನ್ನು ನೀವು ಕೇಳಿದಾಗ ಆ ಒಂದು ಪ್ರಶ್ನೆಗೆ ಸರ್ವೋತ್ತಮ್ ಜಾರಕಿಹೊಳಿಯವರು ಅಂದರೆ ಇವರು ಭೀಮ್ಸಿ ಜಾರಕಿಹೊಳಿಯವರ ಅಂದರೆ ಜಾರಕಿಹೊಳಿ ಸಹೋದರರಲ್ಲಿ ಒಬ್ಬರಾಗಿರ್ತಕ್ಕಂಥ ಭೀಮ್ಸಿ ಜಾರಕಿಹೊಳಿಯವರ ಸುಪುತ್ರರಾಗಿರ್ತಕ್ಕಂಥ ಸರ್ವೋತ್ತಮ್ ಜಾರಕಿಹೊಳಿಯವರು ಈ ಒಂದು ಕ್ಷೇತ್ರದ ಮೇಲೆ ತಮ್ಮ ಒಂದು ಕಣ್ಣಿಟ್ಟಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇರೋದು ಕೂಡ ಸತ್ಯ. ಹಾಗಿರುವಾಗ ಯಾಕೆ ಇಲ್ಲಿ ಒಬ್ಬ ಶಾಸಕನಿರುವಾಗ ಮತ್ತೇಕೆ ಬೇರೆಯವರು ಬೇರೆ ಕ್ಷೇತ್ರದವರು ಅನ್ನುವಂಥ ವಿಚಾರಗಳು ಕೂಡ ಬರ್ಬೋದು. ಆದರೂ ಕೂಡ ಇಲ್ಲಿ ಅರಬಾವಿ ಕ್ಷೇತ್ರದ ಶಾಸಕರು ಹಾಗೂ KMFನ ಮಾಜಿ ಅಧ್ಯಕ್ಷರು ಜೊತೆಗೆ ಮಾಜಿ ಸಚಿವರು ಆಗಿರ್ತಕ್ಕಂಥ
ಬಾಲಚಂದ್ರ ಜಾರಕಿಹೊಳಿಯವರು ಈ ಕ್ಷೇತ್ರದಲ್ಲಿ ತಮ್ಮ ಒಡನಾಟವನ್ನು ಕೂಡ ಹೊಂದಿದ್ದಾರೆ. ಮೊನ್ನೆ ನಡೆದ DCC ಬ್ಯಾಂಕ್ ಚುನಾವಣೆಯ ಸಂದರ್ಭದಲ್ಲಿ ಸವದತ್ತಿ ಹಾಗೂ ಯರಗಟ್ಟಿ ಭಾಗದಿಂದ ಮಾಮನಿಯವರ ಕುಟುಂಬದ ಸದಸ್ಯರನ್ನು ಹಾಗೂ ಪ್ರಸ್ತುತ ಈಗ ಶಾಸಕರಾಗಿರ್ತಕ್ಕಂಥ ವಿಶ್ವಾಸ್ ವೈದ್ಯರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ DCC ಬ್ಯಾಂಕಿನ ಒಂದು ಚುನಾವಣೆಯಲ್ಲಿ ತನ್ನ ಪಾರುಪತ್ಯವನ್ನು ಮೆರೆದಿರ್ತಕ್ಕಂಥ ಒಂದು ಕ್ಷೇತ್ರ ಈ ಒಂದು ಕ್ಷೇತ್ರ. ಹಾಗಿರುವಾಗ ಈ ಕ್ಷೇತ್ರದ ಪ್ರತಿಯೊಂದು ಸಮುದಾಯದಲ್ಲಿ ಕೂಡ ತನ್ನ ಬೆಂಬಲಿಗರನ್ನು ಹೊಂದಿರತಕ್ಕಂಥದ್ದು, ಜೊತೆಗೆ ಇಲ್ಲಿ ಇರ್ತಕ್ಕಂಥ ಬಹುತೇಕರು ಜಾರಕಿಹೊಳಿ ಕುಟುಂಬದ ಅನುಯಾಯಿಗಳು ಆಗಿರ್ತಕ್ಕಂಥ ನಾಯಕರನ್ನು ಹೊಂದಿರತಕ್ಕಂಥ ಕ್ಷೇತ್ರವಾಗಿರೋದರಿಂದ ಈ ಕ್ಷೇತ್ರದ ಮೇಲೆ ಜಾರಕಿಹೊಳಿ ಕುಟುಂಬದ ಕುಡಿಗಳಾಗಿರ್ತಕ್ಕಂಥ ಸರ್ವೋತ್ತಮ್ ಜಾರಕಿಹೊಳಿ ಅವರು ಈ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿರಬಹುದೇನೋ ಅನ್ನುವಂಥ ಅನುಮಾನಗಳು ಕೂಡ ಹೊರಹೊಮ್ಮತಾ ಇರೋದು ಕೂಡ ಸತ್ಯ. ಹಾಗಿರುವಾಗ ಈ ಕ್ಷೇತ್ರದಲ್ಲಿ ಮುಂಬರುವ ಚುನಾವಣೆಯು ರಂಗೇರುವುದರಲ್ಲಿ ಸಾಧ್ಯತೆ ಇದೆ. ಹಾಗಿರುವಾಗ ಈ ಒಂದು ಕ್ಷೇತ್ರದಿಂದ ಸರ್ವೋತ್ತಮ್ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡೋದರಿಂದ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಾಯಕರು ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ನೀಡುವರೇ ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ಅಲ್ಲೊಬ್ಬರು ಇಲ್ಲೊಬ್ಬರು ಅವರನ್ನು ವಿರೋಧಿಸುವಂಥವರು ಕೂಡ ಈ ಕ್ಷೇತ್ರದಲ್ಲಿ ಇರೋದು ಕೂಡ ಸ್ವಾಭಾವಿಕ. ಹಾಗಿದ್ದಾಗ ಆ ವಿರೋಧಗಳನ್ನು ಲೆಕ್ಕಿಸದೆ ಅವರು ತಮ್ಮ ಪಾರುಪತ್ಯವನ್ನು ಮೆರೆಯುವಂಥ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇರೋದು ಕೂಡ ಸತ್ಯ. ಹಾಗಿರುವಾಗ ಈ ಕ್ಷೇತ್ರದ ಬಹುತೇಕ ಎಲ್ಲ ಸಮುದಾಯಗಳನ್ನು, ಎಲ್ಲ ನಾಯಕರುಗಳನ್ನು, ಎಲ್ಲ ಒಂದು ಪಕ್ಷಗಳ ಮುಖಂಡರುಗಳನ್ನು ಜಾರಕಿಹೊಳಿ ಕುಟುಂಬದ ಸ್ನೇಹಿತರಂತೆಯೇ ಅವರು ಭಾವಿಸ್ತಾ ಇದ್ದಾರೆ. ಹಾಗಿರುವಾಗ ಈ ಸಂದರ್ಭದಲ್ಲಿ ಈ ಕ್ಷೇತ್ರ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಜಾರಕಿಹೊಳಿ ಕುಟುಂಬದ ಕೈವಶವಾಗುವಂಥ ಎಲ್ಲ ಸ್ಪಷ್ಟ ಲಕ್ಷಣಗಳು ಕೂಡ ಗೋಚರಿಸ್ತಾ ಇರೋದರಿಂದ ಮುಂದಿನ ಒಂದು ಬೆಳವಣಿಗೆಗಳನ್ನು ಕಾಯ್ದು ನೋಡುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಎನ್ನುವುದಕ್ಕೆ ಈ ಸಂಚಿಕೆಯು ಕೂಡ ಸಾಕ್ಷಿ. ಆದ್ದರಿಂದ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚ್ಕೊಳ್ರಿ ಅನ್ನುವಂಥ ವಿಚಾರದೊಂದಿಗೆ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.